ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಅಟ್ಲೀಸ್ಟ್ ಚೆನ್ನಾಗಿದ್ದೀನಿ ಅಂತನಾದರೂ ಹೇಳ್ಬೋದಲ್ವಾ? ಧನ್ಯವಾದಗಳು. ನಾನು ದೊಡ್ಡ ಸಾಧಕ ಅಲ್ಲ, ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ನಮ್ಮಿಂದ ಏನು ಸಿಗ್ಬೋದು ಅಂದರೆ ನಗು ಸಿಗ್ಬೋದು. ಬಡವ ಶ್ರೀಮಂತ ಅಂತ ಭೇದ ಭಾವ ತೋರ್ದನೆ ಫ್ರೀಯಾಗಿ ಸಿಗೋ ಒಂದು ಒಡವೆ ಯಾವುದಾದ್ರೂ ಇದ್ದರೆ ಅದು ನಗು ಮಾತ್ರ. ನಗ್ತಾ ಇರಿ, ಖುಷಿ ಖುಷಿಯಾಗಿರಿ. ಇನ್ನಷ್ಟು ಅವಾರ್ಡ್ಗಳು, ಇನ್ನಷ್ಟು ಸಾಧನೆ ಮಾಡ್ಬೋದು. ನಿಮ್ಮೆಲ್ರಿಗೂ ವಂದಿಸ್ತಾ, ನನಗೆ ಫಸ್ಟು ಫೋನ್ ಬಂತು ನಮ್ಮ ಜಗದೀಶ್ ಅಣ್ಣನ ಕಡೆಯಿಂದ. ಸಂತು ಹಿಂಗೆ ಜಿ ಕನ್ನಡ ನ್ಯೂಸು ಅವಾರ್ಡ್ ಕೊಡ್ತಾಯಿದ್ದೀವಿ ಅಂತ. ನಾನು ಅಣ್ಣ ನಾರಾಯಣ ಸ್ವಾಮಣ್ಣ, ನಂಗೆ ಭಾರಿ ಖುಷಿ ಆಗೋಗ್ಬಿಡ್ತು. ಏನು ನನಗೂ ಅವಾರ್ಡ್ ಬಂದಿದೆಯೇನೋ ಅಂತ. ಆಮೇಲೆ ಗೊತ್ತಾಯ್ತು ಅವಾರ್ಡ್ ಇಲ್ಲಪ್ಪ, ಒಂದು 2 ನಿಮಿಷ ಬಂದೋಗು ಅಂದರು. ಖುಷಿ ಆಯಿತು. ಆಮೇಲೆ ಬಂದಮೇಲೆ ಗೊತ್ತಾಯಿತು ಇಂಥ ಒಂದು ಅದ್ಭುತ ಅವಾರ್ಡ್ ಫಂಕ್ಷನಲ್ಲಿ ನಾನು ಒಂದು ಸಾಕ್ಷಿ ಆಗ್ತಾಯಿದ್ದೀನಲ್ಲ ಅಂತ. ನಂಗೆ ಭಾರಿ ಖುಷಿ ಆಗುತ್ತೆ. ನಿಮ್ಮನ್ನೆಲ್ಲ ಒಂದು ಮಿಮಿಕ್ರಿ ಮುಖಾಂತರ ಒಂದು ನಗಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನೀವೆಲ್ಲ ಕೂತಿರೋ ಒಂದು ಇದನ್ನು ನೋಡ್ತಾ ಇದ್ದರೆ ಇವನು ಹೆಂಗೆ ನಗಿಸ್ತಾನೆ ನೋಡೋಣ ಅನ್ನೋ ಒಂದು ಹಠ ತೊಟ್ಟಿ ಕುಂತಿರಂಗಿದ್ದೀರಾ. ಮನಸ್ಸು ಬಿಚ್ಚಿ ಫ್ರೀಯಾಗಿರಿ, ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ. ಒಂದಷ್ಟು ಮಿಮಿಕ್ರಿ ಮಾಡ್ತೀನಿ. ಯಾರಾದರೂ ನಾನು ಮಾಡೋ ಮಿಮಿಕ್ರಿನ ಕಂಡಿಡಿದ್ರೆ ನನ್ನ ಕಡೆಯಿಂದ ಒಂದು ಅವಾರ್ಡ್ ನಿಮಗೆ. ಯಾರಿಗೆ ಅವಾರ್ಡ್ ಬಂದಿಲ್ಲ ಅವ್ರಿಗೂ ಕೊಡಿಸ್ಬಿಡ್ತೀನಿ ಅವಾರ್ಡ್ನ. ಓಕೆನಾ ಅಣ್ಣ? ಸಿಂಹಣ್ಣ ಓಕೆನಾ? ಬರಬೇಕು ಜೋಶು. ಅವಾರ್ಡ್ ಕೊಡ್ತಾರೆ, ಎಲ್ಲೂ ಹೋಗಲ್ಲ. ಅವಾರ್ಡ್ಗಳಿದ್ದಾವೆ, ತುಂಬ ಇದ್ದಾವೆ, ಆ ಕಡೆ ಸೈಡಲ್ಲೆಲ್ಲ ಇದ್ದಾವೆ. ಕೊಡ್ತಾರೆ. ಅಯ್ಯಯ್ಯೋ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎತ್ತೋ ಸೂರಿ ಅದು ತುಂಬಂಗಿಲ್ಲ, ಇದು ಸುರಿಯಂಗಿಲ್ಲ. ಬಂದುಬಿಟ್ರಾ ಅದು ಪೇಟೆ ಡಾಕ್ಟ್ರ್ ಬಂದುಬಿಟ್ರಾ. ಇವಾಗ ಕಣ್ಣು ಸೊಕ್ಕಳ ಚಾರಿ ಅಂದರೆ ಸುಮ್ಖೇನಾ ಬಿಟ್ಬಿಡ್ತೀವ. ಎತ್ತೋ ಸೂರಿ ಅದು ತುಂಬಂಗಿಲ್ಲ, ಇದು ಸುರಿಯಂಗಿಲ್ಲ. ಬಿಟ್ಬಿಡ್ತೀವ. ಯಾರ್ದು? ಸದ್ಯ ನನ್ನ ಮನಸ್ಸಲ್ಲಿ ಏನು ಗೊಂದಲ ಇತ್ತು ಗೊತ್ತಾ ಸರ್? ಇದನ್ನು ಹೇಳ್ತಿರೋ ಇಲ್ವೋ ಅನ್ನೋ ಗೊಂದಲ ಇತ್ತು ನನಗೆ. ಅಷ್ಟೊಂದು ಒಂಥರ ಗಾಂಭೀರ್ಯತೆಯಿಂದ ಕೂತ್ಬಿಟ್ಟಿದ್ರೆ ಅದು ನನಗೆ ಇದಾಗ್ತಾ ಇರೋದು. ಖುಷಿ ಆಯಿತು. ಇದು ಯಾರು ಹೇಳಿದ್ರೆ ಅಂತ ಒಂದು ಸ್ವಲ್ಪ ಕೈ ಎತ್ತಿದ್ರೆ 3, 4, 5, 6 ಜನ ಇದ್ದೀರಾ. ಹೋಗುವಾಗ ಸಿಗಿ ಸರ್, ಕೊಟ್ಟು ಕಳಿಸ್ತೀನಿ. ಅಂದರೆ ನಮ್ಮದೇನು ಈ ಥರ ಏನು ದೊಡ್ಡ ಮೊಮೆಂಟಸ್ ಅವಾರ್ಡ್ ಏನಿಲ್ಲ, ಚಿಕ್ಕದಿದೆ, ಕೊಟ್ಟು ಕಳಿಸ್ತೀನಿ. ಅಕಸ್ಮಾತ್ ಮಿಸ್ ಆಗಿಲ್ಲ ಅಂದರೆ ಅಲ್ಲಿ ಸಿಗಿ ಕೊಡ್ತೀನಿ. ಈಗ ಇನ್ನೊಂದು, ಈ ಮಿಮಿಕ್ರಿ ಯಾರ್ದು ಅಂತ ಕಂಡಿರಿ. ಮೇಡಮ್ ಅವ್ರು ಇದ್ಮೇಲೆ ಮೇಡಮ್ ಅವ್ರಿಗೆ ಅಂದರೆ ನಿಮ್ಮಲ್ಲಿ ಭಯ ಇತ್ತಲ್ಲ, ಹಂಗಾಗಿ ಆ ಕಡೆ ಹೋಗಿದ್ದೆ. ಅಂದರೆ ಏನು ಅಭ್ಯಂತರ ಇಲ್ಲ ಅಲ್ವಮ್ಮ? ತಾರಮ್ಮ, ಇಲ್ಲಿ ಮಧ್ಯದಲ್ಲಿ ಏನು ಅಭ್ಯಂತರ ಇಲ್ಲ ಅಲ್ವ? ನಾನು ಇದು ರಿಯಾಲಿಟಿ ಶೋ ಮಾಡುವಾಗ ನನ್ನ ಹೆಂಡ್ತಿಗೆ ಪಾತ್ರೆ ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದರು. ಅವತ್ತಿಂದ ಇವತ್ತವರೆಗೂ ಸಿಕ್ಕೇ ಇರಲಿಲ್ಲ. ಇವಾಗ ಸಿಕ್ಕವ್ರೆ. ಅಮ್ಮ ಪಾತ್ರೆ ಏನಾದರೂ ಕೊಟ್ಟರೆ ಹೌದಾ? ನಂಗೆ ಭಾರಿ ಖುಷಿ ಆಗುತ್ತೆ. ಅಮ್ಮ ಖಂಡಿತ ಇಸ್ಕೊಯ್ತೀನಿ, ನಮಗೆ ಮನೆ ಮಾಡ್ತಾಯಿದ್ದೀನಿ. ಈಗ ಇನ್ನೊಂದು ನಮ್ಮ ಸಪ್ತಮಿ ಮೇಡಮ್ಗೋಸ್ಕರ. ಅದು ಅವಧಾನಾಗಿರಬೇಕು. ಇದೇನು ದೀಪಾವಳಿ ನೋಡಿ ಅಪಡಾಗಿಗಾರ ಅನ್ಕೊಂಡಿದ್ಯಾ? ಬಂದ್ ಮಾಡಿಬಿಡ್ಬೇಕು. ನೀವು ಆಡಂಬರ ಆಚರಣೆಗಳೆಲ್ಲ ಬಂದ್ ಮಾಡಿಬಿಡ್ಬೇಕು. ಯಾರ್ದು? ಮೇಡಮ್ಗೋಸ್ಕರ. ಯಾಕೆಂದ್ರೆ ನಾನು ಬಿಗ್ ಬಾಸಲ್ಲಿದ್ದಾಗ ಸಪ್ತಮಿ ಮೇಡಮ್ ಒಳಗಡೆ ಬಂದಿದ್ದರು. ನನ್ನ ಫ್ಯಾನು ಅಂತ ಹೇಳಿದ್ರು. ಅವತ್ತಿಂದ ನಾನು ಅವ್ರ ಫ್ಯಾನ್ ಆಗಿಬಿಟ್ಟೆ. ಆಮೇಲೆ ಹೊರಗಡೆ ಬಂದಮೇಲೆ ಮೇಡಮ್ದು ಸಿಕ್ಕಾಬಿಟ್ಟೆ ಫಿಲ್ಮು ಹಿಟ್ಟಾಗಿರೋದೆಲ್ಲ ನೋಡಿ ನಮಗೆ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಇನ್ನೊಂದು ಮಿಮಿಕ್ರಿ ಅಣ್ಣ. ಮೇಡಮ್ ಇದು ನಿಮಗೂ ಪ್ರೈಸ್ ಕೊಡ್ತೀನಿ ಮೇಡಮ್. ಯಾವುದು? ಯಾಕೆಂದ್ರೆ ನಮ್ಮದೇ ಒಂದು ಅವಾರ್ಡ್ ಕಂಪ್ನಿ ಇದೆ ಸರ್. ಈಗ ಇನ್ನೊಂದು ಮಿಮಿಕ್ರಿ. ಶಿವನೇ ಶಂಭುಲಿಂಗ, ಇದೇನಿಲ್ಲ ಇದು ಜಿ ಕನ್ನಡ ನ್ಯೂಸ್ ಅವರು ಈ ಪಾರ್ಟಿ ಅವಾರ್ಡ್ ಕೊಡ್ತಾವ್ರಿ. ಶಿವನಿ ಹರಿಕೇಶ್ವರ ಫಸ್ಟ್ ಟೈಮು ಫೋನ್ ಮಾಡಿದಾಗ ನನಗೂ ಅವಾರ್ಡ್ ಬಂದೈತಿ ಅನ್ಕೊಂಡಿದ್ದೆ ಶಿವ. ಜಸ್ಟ್ ಮಿಸ್ಸು 2 ನಿಮಿಷ ಕುಂತಿದ್ದೋಗು ಅಂತ ಕರೆಸ್ಬಿಟ್ಟವ್ರೆ. ಶಿವನಿ ಹರಿಕೇಶ್ವರ ಇನ್ನೊಂದು ಸರಿ ಬರುವಾಗ ಹೆಮ್ಮೆಯ ಕನ್ನಡಿಗಕ್ಕೆ ನನ್ನೂ ಸೆಲೆಕ್ಟ್ ಮಾಡ್ರಪ್ಪ. ಶಿವನಿ ಶಂಭುಲಿಂಗ. ಥ್ಯಾಂಕ್ ಯು. ಆಮೇಲೆ
ಅದು ಏನು ಗ್ರಾಚಾರನೇನ ಕಣೆ, ಆ ಜಿ ಕನ್ನಡದಲ್ಲೋ ಕಲರ್ಸ್ ಕನ್ನಡದಲ್ಲೋ ನಾನು ಮಿಮಿಕ್ರಿ ಮಾಡಿದ್ರೆ ನೀನು ಅದು ಮಾಡಿದೀಯಾ ಇದು ಮಾಡಿದೀಯ ಅಂತೇಳಿ ಕಲ್ತಿರೋ 4 ಮಿಮಿಕ್ರಿನೂ ಮರ್ತೋಗ್ಬಿಡ್ತು ಅಮ್ಮ. ಈಗ ಒಂದು 4 ಕಲ್ತ್ಕೊಂಬಂದಿದ್ದೀನಿ, ಯಾಕೆ ಫಂಕ್ಷನ್ ಅಲ್ವಾ ಅಂದ್ಬಿಟ್ಟು. ಕರೆಕ್ಟಾಗಿ ಮಾಡ್ತಾಯಿದ್ದೀನಾ? ಪಕ್ಕ ಅಲ್ವಾ? ಥ್ಯಾಂಕ್ಸ್ ಕಣ, ನೀನು ಒಬ್ಬನೇ ಚಪ್ಪಳೆ ತಟ್ಟಿದ್ದು ನನಗೆ. ಥ್ಯಾಂಕ್ ಯು. ಈಗ ಇನ್ನೊಂದು ಮಿಮಿಕ್ರಿ, ಅಕ್ಕ ಇದು ಭಾರತ ದೇಶದಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರು ಮಾಡಲ್ಲ ಹಂಗಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರದ್ದೊಂದು ಮಿಮಿಕ್ರಿ. ನಾ ಜೀವನದಲ್ಲಿ ಎಷ್ಟೋ ಅವಾರ್ಡ್ ಫಂಕ್ಷನ್ಗಳನ್ನ ನೋಡಿದ್ದೀನಿ, ಆದರೆ ಜಿ ಕನ್ನಡ ನ್ಯೂಸ್ ಅವ್ರು ಕೊಡ್ತಾರ ಈ ವೀರ ಕನ್ನಡಿಗ ಅವಾರ್ಡ್ನ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಚಾಲುವೆ ನನ್ನ ಚಾಲುವೆ ವರ್ಮ ರಾಜರಾಜರವಿ ವರ್ಮ. ಅಣ್ಣ ನೀನು ಸಿಗೋಣ, ಮಿಸ್ ಮಾಡ್ಬಿಡೋಣ, ದಯವಿಟ್ಟು ಸಿಗೋಣ. ನೀನು ನನ್ನ ಜೀವನ ಸಾರ್ಥಕ ಆಗೋಗ್ಬಿಡ್ತಾರಲ್ಲ. ಎರಡ ಅದೇನೋ ಕೇಳ್ತಿಲ್ಲ ಕಣ, ಈ ಮೈಗೆ ಬರೋ ನನ್ನ ಕಿವಿಗೆ ಬಡಿತೈತೆ. ಹೂವು ಇಡ್ತಾ ಇದ್ದೀನಿ ಅನ್ಕೊಂಡ್ರೆ ಅಣ್ಣ, ದೇವ್ರನ್ನೇ ಅವಾರ್ಡ್ ಕೊಡ್ತೀನಿ, ನಾನು ಮೀಟ್ ಮಾಡ್ಬೇಕಷ್ಟೇ ನೀವು. ಈಗ ಇನ್ನೊಂದು ಮಿಮಿಕ್ರಿ, ಇದು ಯಾರ್ದು ಅಂತ ಕಂಡಿಡಿರಿ. ಚಿನ ಯಾರು 10 ಜನ ಹೊಡೆದು ನಾನು ಡಾನ್ ಆದವನಲ್ಲ ಚಿನ, ನಾನು ಹೊಡೆದಿರೋ 10 ಜನ ಡಾನೆ ಅಣ್ತಮ್ಮ. ಇಲ್ಲಿ ಯಾರು ಹೀರೋನ ಹುಟ್ಟಾಕಲ್ಲ ಅಣ್ತಮ್ಮ, ನಮಗೆ ನಾವೇ ಹೀರೋ ಆಗಬೇಕು. ಯಾರ್ದು ಅಮ್ಮ? ಈಗ ಒಂದು ಚೂರು ಜೀವ ಜಾಸ್ತಿ ಬಂದ್ಬಿಡ್ತಮ್ಮ. ಥ್ಯಾಂಕ್ ಯು. ಈಗ ಇನ್ನೊಂದು ಮಿಮಿಕ್ರಿ. ಮಂಡ್ಯದ ಗಂಡು ರಾಗಿ ಮುದ್ದೆ ಉಂಡು ನಾನಿವತ್ತು ಈ ಜಿ ಕನ್ನಡ ನ್ಯೂಸಿಗೆ ಬಂದಿದ್ದೀನಿ ಅಂದರೆ ಅದು ನನ್ನ ಕುಚ್ಕೋಸ್ಕರ. ಮುತ್ತ ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು, ಅವನು ಬೆಳೆಸ್ತಾನೆ ಬೆಳಿಬೇಕು. ಹಿಡ್ಕೋ ಗೊಂಬ್ಯಾ. ಯಾರ್ದು? ಆಮೇಲೆ ನಾನು ಒಂದು ಮಿಮಿಕ್ರಿ ಭಾರಿ ಚೆನ್ನಾಗಿ ಮಾಡ್ತೀನಮ್ಮ, ಅದು ಈಗೊಂದು ಮಾಡ್ತೀನಿ, ಅದು ಯಾರ್ದು ಅಂತ ಕಂಡಿಡು. ನನ್ನ ಮಗಂದು, ನನ್ನ ಎಕ್ರ, ನಾನು ಯಾರು ಅಂತ ಗೊತ್ತಾಯ್ತಾ? ಅಲ್ಲ, ಪಟೋಟೋ ವೆಂಕಟೇಶ. ನಾನೇ ಬರೆದಿರೋ ಒಂದು ಸಾಂಗ್ ಇದೆ, ಆಡ್ಲಾ? ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ, ಮಾಡೋದೆಲ್ಲ ಮಾಡಿ ಅಲ್ಬೇಡ ಪರದೇಶಿ, ಎದ್ದೇಳು ಕೊನೆ ಬಸ್ಸಕ್ಕೆ ಟೈಮ್ ಆಗಿದೆ. ಯಾರ್ದು? ನಿಜವಾಗ್ಲೂ ಅಮ್ಮ, ನಾನು ಫಸ್ಟು ಅವ್ರು ಬಿಗ್ ಬಾಸಲ್ಲಿದ್ದಾಗ ಇದೊಂದು ಮಿಮಿಕ್ರಿ ಸ್ಟಾರ್ಟ್ ಮಾಡಿದೆ. ಬಟ್ ಅವ್ರು ನನಗೆ ಸಿಕ್ಕಿದ್ರು, ಫೋನ್ ಮಾಡಿ ಕೇಳಿದ್ರು ನನ್ನ ಮಿಮಿಕ್ರಿನೇ ಮಾಡ್ತೀಯಲ್ಲ ಅಂತ. ಬಟ್ ಈಗ ಅವ್ರ ಪರಿಸ್ಥಿತಿ ನೋಡಿದ್ರೆ ನಂಗೆ ಭಾರಿ ಬೇಜಾರಾಗುತ್ತೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಅವ್ರು ಮಿಮಿಕ್ರಿ ಮಾಡಿಬಿಟ್ಟೆ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಬೇಕು. ಆಮೇಲೆ ಥ್ಯಾಂಕ್ ಯು ಅಮ್ಮ. ನಾನು ಇಷ್ಟೇ ಮಿಮಿಕ್ರಿ ಕಲ್ತಿರೋದು, ಇನ್ನು ಹೊಸ್ದಾಗಿ ಟ್ರೈ ಮಾಡೋಕ್ಕೆ ಹೋದರೆ ಏರುಪೇರು ಆಗ್ತವೆ ಅಂತ ಗೊತ್ತಿರೋ ಅಷ್ಟು ಮಾಡಿದ್ದೀನಮ್ಮ. ಚೆನ್ನಾಗಿ ಬಂತಮ್ಮ, ಸ್ವಲ್ಪ ಪಾಸ್ ಆದ್ನಾ ಅಷ್ಟೇ ಅಮ್ಮ, ಏನಿಲ್ಲ, ಮುಗೀತು. ಥ್ಯಾಂಕ್ ಯು. ನಮ್ಮ ಜಗದೀಶ್ ಅಣ್ಣ ನಮ್ಮ ಜಗದೀಶ್ ಅಣ್ಣ ನನ್ನ ಆತ್ಮೀಯರು, ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ನಾನು ರೈಟ್ರಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ, ನಂಗೆ ಭಾರಿ ಖುಷಿ ಆಯಿತು. ಅಣ್ಣ ನನ್ನ ಕರೆಸಿದ್ದಕ್ಕೆ ಥ್ಯಾಂಕ್ ಯು, ಲವ್ ಯು. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ಎಂಥ ಸಿಚುವೇಶನ್ ಬಂದ್ರೂ ಒಂದ್ಸಲಿ ನಗ್ಬಿಡಿ. ನಾನು ಯಾರೇ ಎದುರುಗಡೆ ಬಂದ್ರೂ ಹೊಟ್ಟೆ ತುಂಬ ನಗ್ಬಿಟ್ಟು ಅವ್ರು ಏನು ಪ್ರಶ್ನೆ ಕೇಳಬೇಕು ಅಂತ ಮರೆಸ್ಬಿಟ್ಟೆ ಹೊಂಟೋಗ್ಬಿಡ್ತೀನಿ. ಹಂಗಾಗಿ ನಾನು ನಗ್ತಾನೆ ಇರ್ತೀನಿ. ಅಮ್ಮಂಗೂ ಅಷ್ಟೇ, ಅಮ್ಮ ಸಿಕ್ಕಿದಾಗೆಲ್ಲ ನಗ್ತಾ ಇರ್ತೀನಿ. 2 ಕಾರ್ ಪಾತ್ರೆ ಕೇಳಿದ್ದೀವಿ, ಅದು ಯಾವಾಗ ತಲುಪುತ್ತೋ ಏನೋ ಗೊತ್ತಿಲ್ಲ. ಬರಲ್ವಮ್ಮ ಪ್ರೈಸು? ಬನ್ನಿ ಎಲ್ಲ ಬನ್ನಿ, ಆ ಕಡೆ ಹೋಯ್ತಾ ಇರ್ತೀನಿ. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು.